ಹಲೋ ನಮಸ್ಕಾರ ಎಲ್ಲರಿಗೂ. SSLC ವಿದ್ಯಾರ್ಥಿಗಳು ಮತ್ತು PUC ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಬರಿತಾ ಇದ್ದಾರೆ ಇವಾಗ ಬೋರ್ಡ್ ಎಕ್ಸಾಮು, ಅಂಥವರೆಲ್ಲರೂ ಕೂಡ ಸರ್ಕಾರದವರು ಒಂದು ಮಹತ್ವದ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಸಚಿವರಂಥ ಮಧು ಬಂಗಾರಪ್ಪ ಅವರು ಒಂದು ಮುಖ್ಯವಾದ ಮಾಹಿತಿನ ಅಂದರೆ ತಿಳಿಸಿದ್ದಾರೆ. ಏನಪ್ಪ ಒಂದು ಮಾಹಿತಿ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾರೆಲ್ಲ ಎಕ್ಸಾಮ್ಸ್ ಬರಿತಾ ಇರ್ತೀರಾ, ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿಗಳ ಪೋಷಕರಾಗಿರ್ಬೋದು, ಅಂಥವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಏನು ಬೋರ್ಡ್ ಎಕ್ಸಾಮ್ ಬರಿತಾ ಇದ್ದಾರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ, ಅಂಥವರೆಲ್ಲರೂ ಕೂಡ ನಮ್ಮ ಸಚಿವರಂಥ ಮಧು ಬಂಗಾರಪ್ಪ ಸರ್ ಅವರು ಒಂದು ಮಹತ್ವದ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಹೊಸದಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಬರಿಬೇಕಾದ್ರೆ ತುಂಬಾ ಟೆನ್ಷನ್ ಆಗಿರ್ತಾರೆ. ಎಲ್ಲರೂ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಪೋಷಕರೇ ಟೆನ್ಷನ್ ತೊಗೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಎಕ್ಸಾಮ್ ಬರಿತಾ ಇರುವಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮೊದಲನೇದಾಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈಗ ಅವತ್ತಿನ ಏನು ಅಪ್ಡೇಟ್ ತಿಳಿಸಿದ್ದಾರೆ ಅಂತೇಳಿ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಮೊದಲನೇದಾಗಿ ಬಂದುಬಿಟ್ಟು ವಿದ್ಯಾರ್ಥಿಗಳೆಲ್ಲ ಏನಿರ್ತಾರೆ, ಸೊ ಅಂಥವರೆಲ್ಲರೂ ಕೂಡ ಯಾವುದೇ ರೀತಿಯ ಒಂದು ಒತ್ತಡ ಇಲ್ಲದೆ ಅಥವಾ ಏನೂ ಕೂಡ ಸಮಸ್ಯೆ ಆಗದೆ ಆರಾಮಾಗಿ ಅವರು ಎಕ್ಸಾಮ್ ಬರೆಯೋ ಥರ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ದಾರೆ. ಆ್ಯಂಡ್ ಅಂದರೆ ನೀವು ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ನಿಮಗೆ ಏನಾದರೂ ಒಂದು ಸಮಸ್ಯೆ ಆಗ್ಬೋದು, ಅಥವಾ ನಿಮಗೆ ಟೆನ್ಷನ್ ಆಗ್ಬೋದು, ಅಥವಾ ನಿಮಗೆ ಒಂಥರ ಭಯ ಅನಿಸ್ಬೋದು ಎಕ್ಸಾಮ್ ಬರೆಯೋದಕ್ಕೆ. ಸೊ ಅಂಥವರೆಲ್ಲರೂ ಕೂಡ ಅಲ್ಲಿ ಸರ್ಕಾರದವರು ಅಂದರೆ ಅಲ್ಲಿರುವಂಥ ಸಿಬ್ಬಂದಿಗಳೆಲ್ಲರೂ ಕೂಡ ಕೋಆಪ್ರೇಟ್ ಮಾಡಿ ನಿಮಗೆ ಆರಾಮ್ಸೆಯಾಗಿ ಎಕ್ಸಾಮ್ ಬರೆಯೋ ಥರ ಅವ್ರು ನೋಡ್ಕೊಳ್ತೀವಿ ಅಂತ ಇಲ್ಲಿ ಅಂದರೆ ಯಾವುದೇ ರೀತಿಯ ಒಂದು ಭಯ ಇಲ್ಲದೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆರಾಮಾಗಿ ಎಕ್ಸಾಮ್ ಬರೆಯೋ ಥರ ಮಾಡ್ತೀವಿ ಅಂತ ಹೇಳಿ ಮಧು ಬಂಗಾರಪ್ಪ ಸರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಎರಡನೇ ಹೊಸದಾಗಿ ಬಂದಿರುವಂಥ ಮಾಹಿತಿ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳೆಲ್ಲ ಏನು ಎಕ್ಸಾಮ್ ಬರಿತಾ ಇರ್ತಾರಲ್ಲ, ಸೊ ಅಂಥವರೆಲ್ಲರೂ ಕೂಡ ಫ್ರೀಯಾಗಿ ಬಸ್ ಪ್ರಯಾಣ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನಿಮಗೆ ಕೊಟ್ಟಿರುವಂಥ ಹಾಲ್ ಟಿಕೆಟ್ನ ತೊಗೊಂಡು ಹೋದರೆ ಸಾಕು ನೀವು. ಸೊ ತೊಗೊಂಡು ಹೋಗಿದ ತಕ್ಷಣ ನೀವು ಆ ಒಂದು ಹಾಲ್ ಟಿಕೆಟ್ ಮುಖಾಂತರ ನೀವು ಫ್ರೀಯಾಗಿ ಬಸ್ ಪ್ರಯಾಣವನ್ನು ಮಾಡ್ಬೋದು. ಎಕ್ಸಾಮ್ಗೆ ಲೇಟ್ ಆಗಿರುತ್ತೆ, ಸೊ ಹಾಗಾಗಿಬಿಟ್ಟು ಆನ್ ಟೈಮ್ ಬಸ್ ಕೂಡ ನೀವು ನೋಡ್ಕೊಬಿಟ್ಟು ಅದಕ್ಕೆ ಜಸ್ಟ್ ಹಾಲ್ ಟಿಕೆಟ್ನ ತೋರಿಸಿದ್ರೆ ಸಾಕು, ನೀವು ಆರಾಮ್ಸಾಗಿ ಫ್ರೀಯಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಬಸ್ ಪ್ರಯಾಣ ಅಂದ ತಕ್ಷಣ ಇಲ್ಲಿ BMTC ಬಸ್ಸಲ್ಲಾದರೂ ನೀವು ಪ್ರಯಾಣ ಮಾಡ್ಬೋದು, ಅಥವಾ KSRTC ಬಸ್ಸಲ್ಲಾದರೂ ನೀವು ಫ್ರೀಯಾಗಿ ಪ್ರಯಾಣವನ್ನು ಮಾಡ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ಆನ್ ಟೈಮ್ ಎಕ್ಸಾಮ್ಗೆ ಅವರು ಹಾಜರಾಗಬೇಕು ಅನ್ನೋದು ಕಾರಣದಿಂದ ಕೆಲವರಿಗೆ ದುಡ್ಡಿನ ಸಮಸ್ಯೆ ಕೂಡ ಇರುತ್ತೆ. ಸೊ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆಲ್ಲರೂ ಕೂಡ, ಸೊ ಅವ್ರು ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಂಥೇಳಿ ಸರ್ಕಾರದವರು ಈ ರೀತಿಯಾಗಿ ಒಂದು ಕ್ರಮವನ್ನು ತೊಗೊಂಡಿರುವಂಥದ್ದು. ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು, ನೀವು ಎಕ್ಸಾಮ್ ಹಾಲಲ್ಲಿ ಏನಾದರೂ ಸಮಸ್ಯೆಗಳೆದುರಾಗ್ಬೋದು, ಅಥವಾ ಏನಾದರೂ ಸಮಸ್ಯೆಗಳು ಏನಾದರೂ ಒಂದು ಇರ್ಬೋದು. ಸೊ ಅದನ್ನು ನೀವು ಅಲ್ಲಿ ಹೇಳೋದಕ್ಕಾಗಲ್ಲ. ಅಲ್ಲಿರುವಂಥ ಲೆಕ್ಚರ್ಸ್ಗಾಗಲಿ ಅಥವಾ ಟೀಚರ್ಸ್ಗಾಗಲಿ ಅವ್ರಿಗೆ ನೀವು ಒಂದು ವಿಚಾರವನ್ನು ಹೇಳೋಕ್ಕಾಗದೇ ಇರೋ ಒಂದು ಸಮಯದಲ್ಲಿ ಇಲ್ಲಿ ಸರ್ಕಾರದ ಒಂದು ದೂರವಾಣಿ ಸಂಖ್ಯೆಯನ್ನು ನಿಮಗೆ ಕೊಡ್ತಾ ಇದ್ದಾರೆ. ಆ ಒಂದು ಸಂಖ್ಯೆ ಮುಖಾಂತರ ನೀವು ಅವ್ರಿಗೆ ಇನ್ಫಾರ್ಮೇಷನ್ನ ತಿಳಿಸ್ಬೋದು. ಏನು ಸಮಸ್ಯೆ ಆಗ್ತದೆ ಎಕ್ಸಾಮ್ ಹಾಲಲ್ಲಿ, ಅಥವಾ ಏನು ಇದಾಗ್ತಿದೆ ಅನ್ನೋದನ್ನು ನೀವು ಆ ಒಂದು ನಂಬರ್ ಮುಖಾಂತರ ನೀವು ತಿಳಿಸ್ಬೋದು ಅಂತ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಎಕ್ಸಾಮ್ ಹಾಲಲ್ಲಿ ಯಾರಿಗೆ ಏನು ತೊಂದರೆ ಆದರೂ ಕೂಡ ಅದನ್ನು ನೀವು ತಿಳಿಸ್ಬೋದು ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಈ 3 ಹೊಸದಾಗಿ ಅಪ್ಡೇಟ್ಗಳನ್ನ ತಂದಿರೋವಂಥದ್ದು ಎಕ್ಸಾಮ್ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಪೋಷಕರು ಕೂಡ ಈ ಒಂದು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಯಾಕಂದರೆ ಆನ್ ಟೈಮ್ ಅವ್ರ ಎಕ್ಸಾಮ್ ಬರೆಯೋದು ತುಂಬ ಮುಖ್ಯ ಆಗುತ್ತೆ. ಕೆಲವು ಟೈಮ್ ಬಸ್ ಲೇಟ್ ಆಗ್ಬೋದು, ಅಥವಾ ಕೆಲವು ಟೈಮ್ ಇನ್ನೇನೋ ಸಮಸ್ಯೆಗಳಾಗ್ಬೋದು. ಸೊ ಹಾಗಾಗಿಬಿಟ್ಟು ಆನ್ ಟೈಮ್ ಅವ್ರ ಎಕ್ಸಾಮ್ ಇರುವಂಥದ್ದು ತುಂಬಾ ಮುಖ್ಯ. ಹಾಗಾಗಿಬಿಟ್ಟು ಪೋಷಕರು ಕೂಡ ಹೆಚ್ಚಿನದಾಗಿ ಇದ್ರ ಬಗ್ಗೆ ಕಾರ್ಯನಿರ್ವಹಿಸಬೇಕಾಗತ್ತೆ. ಆ್ಯಂಡ್ ಈ 3 ಹೊಸದಾಗಿ ಬಂದಿರುವಂಥ ಅಪ್ಡೇಟ್ಗಳು. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.